ನಮಸ್ಕಾರ ವೀಕ್ಷಕರೇ, ಸುದ್ದಿ ಮನೆ ಕುಂದಾಪುರ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ನಾವಿಂದು ಕುಂದಾಪುರದಲ್ಲಿದ್ದೇವೆ. ಕುಂದಾಪುರ ಎನ್ನುವಂಥದ್ದು ಕಲೆ ಸಂಸ್ಕೃತಿಯ ಬೀಡು ಎನ್ನಬಹುದು. ಅಂತಹ ಕುಂದಾಪುರದಲ್ಲಿ ಕಲೆ ಸಂಸ್ಕೃತಿಯ ಉಳಿವಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಾಕ್ಷೇತ್ರ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿದಂತಹ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಬಿ ಕಿಶೋರ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ, ಬನ್ನಿ. ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಕಲಾಕ್ಷೇತ್ರ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿದ್ದೀರಾ. ಇದರ ಉದ್ದೇಶ ಮತ್ತು ಈ ಸಂಸ್ಥೆ ಹಿನ್ನೆಲೆ ಏನಂತ ಹೇಳ್ತೀರಾ? ಕಲಾಕ್ಷೇತ್ರ ಸಂಸ್ಥೆ ಅಂತೇಳಿ ಹೇಳುವಂಥದ್ದು ಕಲೆಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ. ಅದಕ್ಕಿಂತಲೂ ಬಹುಮುಖ್ಯವಾಗಿ ಹೇಳಬೇಕಂತೇಳಿ ಹೇಳಿದರೆ, ಇತಿಹಾಸದಿಂದಲೂ ಕೂಡ ನಾವು ತಿಳ್ಕೊಂಡು ಬಂದದ್ದೇನು ಕೇಳಿದರೆ, ಮನುಷ್ಯ ಒಬ್ಬ ಸಂಘಜೀವಿ. ಅವನು ಒಬ್ಬನೇ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನಿಗೆ ಒಂದು ಒಳ್ಳೆಯ ಗೆಳೆತನ ಬೇಕು, ಒಳ್ಳೆಯ ಸಂಬಂಧಗಳು ಬೇಕು, ಸಮಾಜದಲ್ಲಿ ಒಂದಷ್ಟು ಚಟುವಟಿಕೆಗಳಿಂದ ಇರಬೇಕು. ಹೀಗೆ ಮನುಷ್ಯ ಸಂಘಜೀವಿ. ಇದಕ್ಕೆ ಪುರಾವೆಗಳು ಕೂಡ ಇದೆ. ಅದೇ ನೆಲೆಯಲ್ಲಿ ನಾನು ಕೂಡ ಒಬ್ಬ ಸಂಘಜೀವಿ. ನನಗೆ ಗೆಳೆಯರು ಬೇಕು, ಸಂಬಂಧಿಕರು ಬೇಕು. ಹೀಗೆ ನಾನು ಯಾವತ್ತೂ ಏಕಾಂಗಿಯಾಗಿ ಇರಲಿಕ್ಕೆ ಬಯಸುವುದಿಲ್ಲ. ನಮ್ಮದೊಂದು ದೊಡ್ಡ ಒಂದು ಗೆಳೆಯರ ಒಂದು ಬಳಗ ಇದೆ, ಒಂದು ಸಮೂಹ ಇದೆ. ನಾವು ಒಂದಷ್ಟು ಕಾಲ 90ರ ದಶಕದಲ್ಲಿ ರೋಟ್ರಾಕ್ಟ್ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ ಬೆಳೆದು ಬಂದವರು. ಅದರಲ್ಲಿ ಒಂದು ನಿಯಮ ಇದೆ, 30 ವರ್ಷ ದಾಟಿದ ನಂತರ ಆ ಸಂಸ್ಥೆಯಲ್ಲಿ ಇರಲಿಕ್ಕಿಲ್ಲ ಅಂತೇಳಿ ಹೇಳುವಂಥ ಒಂದು ನಿಯಮ ಇದೆ. ಹೆಚ್ಚಾಗಿ ಒಂದು ಸಂಸ್ಥೆಯಿಂದ ಅಥವಾ ಒಂದು ಶಾಲೆಯಿಂದ, ಕಾಲೇಜಿನಿಂದ ಹೊರಕ್ಕೆ ಹೋದಾಗ ಆ ಸ್ನೇಹ ಅಂತೇಳಿ ಹೇಳುವಂಥದ್ದು ಬೇರ್ಪಡ್ತದೆ. ಇಲ್ಲಿಯೂ ಅದು ಆಗಬಾರ್ದು ಅನ್ನುವ ಕಾರಣಕ್ಕೆ ನಾವು ಆ ಗೆಳೆತನವನ್ನು ಯಾಕೆಂದರೆ ನಾವೆಲ್ಲರೂ ಕೂಡ ಊರಿನಲ್ಲೇ ಸೆಟ್ಲ್ ಆದವರು. ನಾವು ಒಂದಷ್ಟು ಗೆಳೆಯರ ತಂಡ, ನಮಗೆ ಸೇರ್ಲಿಕ್ಕೆ ಒಂದು ಕಾರಣ ಬೇಕು. ಆ ಕಾರಣಕ್ಕಾಗಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತು. ಆಫ್ಟರ್ ದಿ ರೋಟ್ರಾಕ್ಟ್ ಕಲಾಕ್ಷೇತ್ರ ಅಂತೇಳಿ ಹೇಳುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿತ್ತು. ಅದರಲ್ಲಿ ಯಾರಿದ್ರು ಕೇಳಿದರೆ, ಯಾರೆಲ್ಲ ರೋಟ್ರಾಕ್ಟ್ನಲ್ಲಿ ಸಕ್ರಿಯರಾಗಿದ್ದರು ಅವರೆಲ್ಲರೂ ಕೂಡ ಈ ಕಲಾಕ್ಷೇತ್ರದ ಬಳಗದಲ್ಲಿ ಈಗ ನಾವಿದ್ದೇವೆ. ಹಾಗಾಗಿ ಒಂದು ಮೂಲ ಉದ್ದೇಶ ಇರುವಂಥದ್ದು ಗೆಳೆತನವನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಕಲಾಕ್ಷೇತ್ರ ಅಂತೇಳಿ ಹೇಳುವಂಥ ಸಂಸ್ಥೆ ಹುಟ್ಟು ಹಾಕ್ಕೊಳ್ತು. ತದನಂತರ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅದೊಂದು ವೇದಿಕೆಯನ್ನಾಗಿ ಬಳಸ್ಕೊಳ್ತು. ಹೀಗೆ ಕಲಾಕ್ಷೇತ್ರ ಅಂತೇಳಿ ಹೇಳುವಂಥದ್ದು ಹಲವು ಕಾರಣಗಳಿಗಾಗಿ ಹುಟ್ಕೊಂಡಂಥ ಒಂದು ಸಂಸ್ಥೆ, ಯಾವುದೇ ಒಂದು ಕಾರಣಕ್ಕಾಗಿ ಹುಟ್ಕೊಂಡದಲ್ಲ. ಕಲಾಕ್ಷೇತ್ರದಲ್ಲಿ ಇನಿದನಿ ಎನ್ನುವಂತಹ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀರಾ. ಅದಕ್ಕೆ ಪ್ರೇರಣೆ ಏನಂತ ಹೇಳ್ಬೋದಾ? ನೋಡಿ, ಈ ಸಂಗೀತ ಅಂತೇಳಿ ಹೇಳುವಂಥದ್ದು ಮನುಷ್ಯನಲ್ಲಿ ರಕ್ತ ಹೇಗಿರ್ತದೆ ಹಾಗೆ ಸಂಗೀತ ಅನ್ನೋದು ಇರ್ತದೆ ಮನುಷ್ಯನಿಗೆ. ಕೆಲವರಿಗೆ ಅದು ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಸಂಗೀತವನ್ನು ಅಂತೇಳಿ ಹೇಳುವಂಥ ಒಂದು ಆಕರ್ಷಣೆ. ನಮ್ಮ ಏನು ತಂಡ ಇದೆ, ನಮ್ಮ ಬಳಗ ಏನಿದೆ, ನಾವೆಲ್ಲರೂ ಕೂಡ ಹಳೆಯ ಗೀತೆಗಳನ್ನು ಕೇಳುವಂತಹ ಒಂದು ಗೀಳನ್ನು ಬೆಳೆಸ್ಕೊಂಡವರು. ನಮಗೆಲ್ರಿಗೂ ಹಳೆಯ ಗೀತೆಗಳನ್ನು ಕೇಳುವಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇತ್ಯಾದಿ ಬಹಳಷ್ಟು ಆಸಕ್ತಿ ಇರುವಂಥ ನಮ್ಮದೊಂದು ಬಳಗ ಇದೆ. ನಾವು ಹೆಚ್ಚಾಗಿ ಇತ್ತೀಚಿನ ಗೀತೆಗಳನ್ನು ಕೇಳುವುದಿಲ್ಲ. ಯಾಕಂದ್ರೆ ವಿರೋಧ ಅಂತೇಳಿ ಹೇಳಿ ಅಲ್ಲ, ಹಳೆಯ ಗೀತೆಗಳಿರುವಂತಹ ಒಂದು ಸ್ವಾರಸ್ಯ, ಅದರಲ್ಲಿರುವಂಥ ಒಂದು ತಾತ್ಪರ್ಯಗಳು ಇವತ್ತಿನ ಗೀತೆಯಲ್ಲಿ ಸಿಕ್ಕುವುದಿಲ್ಲ. ಹಾಗಾಗಿ ನಾವು ಹಳೆಯ ಚಿತ್ರಗೀತೆಗಳನ್ನು ಕೇಳಿಕೊಂಡು ಬೆಳೆದು ಬಂದವರು. ನಮ್ಗೆ ಒಮ್ಮೆ ಅನಿಸಿತ್ತು, ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳನ್ನು ನೋಡಿದಾಗ, ಕುಂದಾಪುರದಲ್ಲಿ ಯಾಕೆ ನಾವು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಪ್ರದರ್ಶನಕ್ಕೆ ಇಡಬಾರ್ದು ಅಂತೇಳಿ ಹೇಳಿ ಈ ಚರ್ಚೆಯನ್ನು ಮಾಡಿ 2010ರಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಕಾರ್ಯಕ್ರಮವನ್ನು ಪ್ರಯೋಗ ಮಾಡ್ತು. ಅದಕ್ಕೆ ಇನಿದನಿ ಅಂತೇಳಿ ಹೇಳುವಂಥ ಹೆಸರನ್ನು ಇಡ್ತು. ಇನಿದನಿಯಲ್ಲಿ 70-80ರ ದಶಕದ ಕನ್ನಡದ ಹಾಡುಗಳನ್ನು ಮಾತ್ರ ಇಡ್ತು. ಒಂದು ವರ್ಷ ಅದು ಕ್ಲಿಕ್ ಆಯಿತು. 2ನೇ ವರ್ಷಕ್ಕೆ ಜನರ ಅಪೇಕ್ಷೆ ಬಂತು. ಕಳೆದ ವರ್ಷ ನೀವೊಂದು ಕಾರ್ಯಕ್ರಮ ಇಟ್ಟಿರಿ ಮಾರ್ರೆ, ಈ ವರ್ಷ ಮಾಡೋದಿಲ್ಲ ಅಂತೇಳಿ ಹೇಳಿ 2ನೇ ವರ್ಷಕ್ಕೂ ಮಾಡ್ತು. ಹೀಗೆ ನಿರಂತರವಾಗಿ ನಡೆದು ಇದೀಗ 14 ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮದಲ್ಲಿ ವಿಭಿನ್ನತೆಯನ್ನು ನಾವು ಮಾಡ್ತೇವೆ. ಒಂದು ಹೊಸ ಯೋಜನೆಗಳೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಹೀಗೆ ಮಾಡ್ತಾ ನಮಗೇನು ಅನಿಸಿತ್ತು ಕೇಳಿದರೆ, ಕುಂದಾಪುರದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವ ಒಂದು ದೊಡ್ಡ ಸಮೂಹ ಇದೆ ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಅಂದಾಜಾಗಿದೆ.
ತಾವು ಗಮನಿಸಿರ್ಬೋದು ಅಂತ ಭಾವಿಸ್ತೇನೆ. ಇತ್ತೀಚೆಗೆ ನಡೆದಂಥ ಇನಿದನಿಯ ಕಾರ್ಯಕ್ರಮದಲ್ಲಿ 8ರಿಂದ 10,000 ಜನ ಭಾಗವಹಿಸ್ತಾರೆ ಕೇಳುಗರು. ಆ ಕಾರ್ಯಕ್ರಮದ ವಿಶೇಷತೆ ಏನು ಕೇಳಿದರೆ, ಅಲ್ಲಿ ಬೇರೆ ಯಾವುದೇ ಯಾವುದು ಭಾಷಣ ಆಗಲಿ ಅಥವಾ ಮಿಮಿಕ್ರಿ ಆಗಲಿ ಇನ್ಯಾವುದೋ ಜಾತ್ರೆಗೆ ಸಂಬಂಧಪಟ್ಟ ಕಾರ್ಯಕ್ರಮವಾಗಲಿ ಅಲ್ಲ. ಇನಿದನಿ ಅಂತೇಳಿ ಹೇಳಿದರೆ ಪ್ಯೂರ್ಲಿ ಅದೊಂದು ಕನ್ನಡದ ಚಿತ್ರಗೀತೆಗಳ ಕಾರ್ಯಕ್ರಮ ಅಂತೇಳಿ ಹೇಳುವಂಥ ಜನರಿಗೆ ಗೊತ್ತಿದ್ದು ಕೂಡ 4-4.5 ಗಂಟೆಗಳ ಕಾಲ ಆ ಕಾರ್ಯಕ್ರಮಕ್ಕೆ ಬಂದು ಕೂತು ವೀಕ್ಷಿಸಿ ತೆರಳುತ್ತಾರೆ. ಇದು ಕಾರ್ಯಕ್ರಮದ ಯಶಸ್ಸು. ಇದು ನಮಗೊಂದು ಸವಾಲಾಗಿ ಪರಿಣಮಿಸಿದೆ. ಯಾಕಂದರೆ ಎಲ್ಲರೂ ಕಾರ್ಯಕ್ರಮವನ್ನು ಮಾಡ್ತಾರೆ. 1 ವರ್ಷ 2 ವರ್ಷ ಆರಂಭ ಶೂರತ್ವ ಅಂತೇಳಿ ಹೇಳಿರ್ತದಲ್ಲ, 2-3 ವರ್ಷ ಕಾರ್ಯಕ್ರಮ ಮಾಡಿ ನಂತರ ಬೇರೆ ಬೇರೆ ಕಾರಣಕ್ಕಾಗಿ ಆ ಕಾರ್ಯಕ್ರಮ ಅಲ್ಲೇ ಡ್ರಾಪ್ ಆಗ್ತದೆ. ಇದು ನಮ್ದು ಹಾಗಲ್ಲ. ವರ್ಷದಿಂದ ವರ್ಷಕ್ಕೆ ನಮಗೂ ಸವಾಲುಗಳು ಹೆಚ್ಚಾಗ್ತಾ ಇದೆ. ಒಟ್ಟು ನಮ್ಮ ತಂಡ ಕೂಡ ಅಷ್ಟೇ ಸಕ್ರಿಯವಾಗಿರುವುದರಿಂದ ಭಿನ್ನ ಭಿನ್ನವಾಗಿ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಆಲೋಚನೆಗಳೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸರ್, ಈ ಇನಿದನಿ ಅನ್ನೋಂಥ ಕಾರ್ಯಕ್ರಮ ನಿಮಗೆ ಹಳೆ ಚಿತ್ರಗಳನ್ನು ಸಂಗ್ರಹಿಸುವ ಹವ್ಯಾಸ ಇದೆ ಅಲ್ವಾ? ಅದೇ ಪ್ರೇರಣೆ ಆಯ್ತಾ? ಹಳೆ ಚಿತ್ರಗೀತೆಗಳು, ಹೌದು. ಹಳೆಯ ಚಿತ್ರಗೀತೆಗಳನ್ನು ಸಂಗ್ರಹಿಸುವುದು ಅನ್ನೋದಕ್ಕಿಂತ ನಾನು ಈಗಾಗಲೇ ಹೇಳಿದಾಗೆ ಹಳೆಯ ಚಿತ್ರಗೀತೆಗಳನ್ನು ಕೇಳುವ ಗೀಳಿದೆ. ಅದು ನೀವು ಒಬ್ಬರು ಗಾಯಕರು ಅಂತ ಕೇಳ್ಪಟ್ಟಿದ್ದೀವಿ. ಗಾಯಕ ಹಾಡುವವರು ಎಲ್ಲರೂ ಹಾಡುಗಾರರಲ್ಲ. ಹಾಡುಗಾರರಿಗೆ ಬೇರೆ ವಿದ್ವತ್ತಿದೆ. ನಾವು ಸುಮ್ಮನೆ ನಮಗೆ ಖುಷಿ ಆಗ್ಲಿಕ್ಕೆ ಹಾಡೋದು ಬಿಟ್ಟರೆ ಇನ್ನೊಬ್ಬರನ್ನು ಖುಷಿ ಪಡಿಸುವ ಯಾರಾದರೂ ಇದ್ದರೆ ಅವನ ಹಾಡಿನಿಂದ ಇನ್ನೊಬ್ರು ಖುಷಿ ಪಡ್ತಾರೆ ಅಂತೇಳಿ ಹೇಳಿ ಆದ್ರೆ ಮಾತ್ರ ಅವ ಒಬ್ಬ ಹಾಡುಗಾರ ಅಂತೇಳಿ ಹೇಳಿ ಆಗ್ತಾನೆ. ನಾನು ಹಾಡಿದ್ದು ನನಗೆ ಮಾತ್ರ ಖುಷಿಯಾಗಿ ಬೇರೆಯವರಿಗೆ ಅದು ಖುಷಿ ಆಗದೆ ಇದ್ದರೆ ನಾನು ಹಾಡುಗಾರ ಆಗೋದಿಲ್ಲ. ಹಾಗೆ ಹಳೆಯ ಚಿತ್ರಗೀತೆಗಳನ್ನು ಕೇಳುವ ಗೀಳು ಹಾಡನ್ನು ಸಂಗ್ರಹಿಸುವಂತಹ ಒಂದು ಮಟ್ಟಕ್ಕೆ ನಮ್ಮನ್ನು ಬೆಳೆಸ್ತು. ಹಾಗಾಗಿ ನನ್ನ ಹತ್ರ ಬಹುಶಃ ಇವತ್ತಿನ ದಿವಸಕ್ಕೆ ಒಂದು ಅಂದಾಜು ಲೆಕ್ಕಕ್ಕೆ ಹೋದರೆ ಒಂದು 5ರಿಂದ 8,000ದವರೆಗಿನ ಹಾಡುಗಳು, ಕನ್ನಡದ ಹಾಡುಗಳು ನನ್ನ ಹತ್ರ ಸಂಗ್ರಹದಲ್ಲಿದೆ. ಅದು ಒಳ್ಳೊಳ್ಳೆಯ ಗೀತೆಗಳು. ಇದು ಒಂದು ಇದರೊಟ್ಟಿಗೆ ಬೇರೆ ಒಬ್ರೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸ ಇರ್ತದಲ್ಲ, ಹಾಗೆ ನನಗೆ ಹಳೆಯ ಹಾಡುಗಳನ್ನು ಕೇಳಿದ ತಕ್ಷಣ ಅದನ್ನು ಯಾವುದಾದ್ರೂ ಮೂಲದಿಂದ ಅದನ್ನು ಸಂಗ್ರಹಿಸಿಡುವಂಥದ್ದು ಹವ್ಯಾಸ ಇದೆ. ಚಿಕ್ಕಂದಿನಿಂದಲೂ ಈ ಹವ್ಯಾಸ ಇತ್ತಾ? ಚಿಕ್ಕಂದಿನಿಂದ ಅಂತೇಳಿ ಹೇಳಿದರೆ ನೋಡಿ, ಇವತ್ತಿನ ವ್ಯವಸ್ಥೆಗಳು ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ಅವತ್ತೆಲ್ಲ ಹೇಗಿತ್ತು, ನಾನು 70ರ ದಶಕದಲ್ಲಿ ಹುಟ್ಟಿದವ. ಅವತ್ತು ಹೇಗಿತ್ತು ಕೇಳಿದರೆ ಆರ್ಥಿಕ ಸ್ಥಿತಿಯು ಕೂಡ ಅಷ್ಟು ಉತ್ತಮವಾಗಿದ್ದದ್ದು ಇರಲಿಲ್ಲ. ಆವಾಗ ನಾವು ರೇಡಿಯೋ ಒಂದು ಮನೆಯಲ್ಲಿ ರೇಡಿಯೋ ಇದೆ ಅಂತೇಳಿ ಹೇಳಿದರೆ ಅದೇ ದೊಡ್ಡ ವಿಶೇಷ ಅವತ್ತಿನ ಕಾಲದಲ್ಲಿ. ಇವತ್ತು ಮನೆಯಲ್ಲಿ ಎಷ್ಟು ರೂಮ್ ಇದೆ ಅಷ್ಟು ರೂಮಿಗೆ ಟಿ ವಿಯನ್ನು ಹಾಕ್ಕೊಳ್ತಾರೆ, ಅಷ್ಟು ರೂಮಿಗೆ DTH ಅನ್ನು ಹಾಕ್ಕೊಳ್ತಾರೆ. ಬಟ್ ಅವತ್ತಿನ ಕಾಲದಲ್ಲಿ ಒಂದು ಮನೆಗೆ ಒಂದು ರೇಡಿಯೋ, ಆ ರೇಡಿಯೋದಲ್ಲಿ ಬರುವಂಥ ಗೀತೆಗಳನ್ನು ಕೇಳೋದು, ಅದು ಅವರ ಸಮಯಕ್ಕೆ ಕಾದು ಕುಳಿತು ಕೇಳುವಂಥದ್ದು. ಮತ್ತೊಮ್ಮೆ ಕೇಳಬೇಕು ಅಂತೇಳಿ ಹೇಳಿದರೆ ಆ ಸೌಲಭ್ಯ ಇರಲಿಲ್ಲ, ಅವಕಾಶದಿಂದ ವಂಚಿತರಾಗ್ತಾ ಇತ್ತು ನಾವು. ಹೀಗೆ ಕೇಳ್ತಾ ಅದರ ಗೀಳು. ನಂತರ ಈಗ ಹೇಗಾಗಿದೆ ಕೇಳಿದರೆ ಕಾಲ ಬದಲಾಗಿದೆ, ಆಧುನಿಕ ಯುಗದಲ್ಲಿ ನಾವಿದ್ದೇವೆ. ಯಾವ ಹಾಡನ್ನು ನಮಗೆ ಕೇಳಿದ ತಕ್ಷಣ ಅದನ್ನು ಸಂಗ್ರಹಿಸಬಹುದಾದಂಥ ಒಂದು ವ್ಯವಸ್ಥೆಗಳಿದೆ. ನಮಗೆ ಬೇಕಷ್ಟು ಬಾರಿ ಅದನ್ನು ಕೇಳ್ಬೋದು. ಮುಂಚೆ ಎಲ್ಲ ಹಾಗೆ ಇರಲಿಲ್ಲ. ಕೇಳಿದ್ದನ್ನು ಮಸ್ತಕದಲ್ಲಿ ನೆನಪಿನಲ್ಲಿಟ್ಟುಕೊಂಡು ಅದನ್ನು ಗುಣುಕ್ತಾ ಇತ್ತು. ಶಾಲಾ ಕಾಲೇಜುಗಳಲ್ಲೂ ಸರ್ ನೀವು ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸೋದಕ್ಕೋಸ್ಕರ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಿದ್ದೀರಾ. ಅದರ ಯೋಜನೆ ಎನ್ನುವಂಥದ್ದು ಯಾವ ರೀತಿ ನೀವು ಹಮ್ಮಿಕೊಂಡಿದ್ದೀರಾ ಅಂತ? ನೋಡಿ, ಸಂಸ್ಕೃತಿಗಳನ್ನು ಉಳಿಸುವಂಥದ್ದು ಅಂತೇಳಿ ಹೇಳಿದರೆ ಅದು ತಪ್ಪಾಗ್ತದೆ. ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಮ್ಗೆ ಅದರಲ್ಲಿ ಆಸಕ್ತಿ ಇತ್ತು. ಯಾವತ್ತೂ ನಾವು ಯಾವುದನ್ನು ಉಳಿಸ್ತೇವೆ ಅಂತೇಳಿ ಹೇಳಿ ಹೋಗಬಾರ್ದು. ಏನಿದೆ ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಬೇಕು. ಬಳಸಿದಾಗ ಅದು ಉಳಿತದೆ. ಈಗ ಉಳಿಸೋದು ಅಂತೇಳಿ ಹೇಳಿದರೆ ಅದೊಂದು ದೊಡ್ಡ ಶಬ್ದ ಆಗ್ತದೆ. ನಾನು ಆ ಮಟ್ಟದಲ್ಲಿಲ್ಲ. ನಾನು ನನ್ನ ಬಾಲ್ಯದ ಜೀವನದಲ್ಲಿ ನಾನು ನಾಟಕದಲ್ಲಿ ಕೂಡ ಅಭಿನಯಿಸಿದ್ದೇನೆ. ಈ ಹಾಡುಗಾರಿಕೆ ಇದೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಒಟ್ಟು ಚಿಕ್ಕಂದಿನಿಂದಲೂ ಕೂಡ ಈ ಕಲೆಯ ವಿಚಾರದಲ್ಲಿ ಆಸಕ್ತಿ ಇತ್ತು ನನಗೆ. ನನ್ನ ಮನೆಯಲ್ಲಿಯೂ ಕೂಡ ಯಕ್ಷಗಾನದ ಪ್ರೇಮಿಗಳಿದೆ. ನನ್ನ ತಂದೆಯಲ್ಲಿ ಯಕ್ಷಗಾನವನ್ನು ಬಹಳಷ್ಟು ನೋಡಿದವರು. ನಾನು ಯಕ್ಷಗಾನಕ್ಕೆ ಹೋಗ್ತಿದ್ದೆ, ನಾಟಕವನ್ನು ನೋಡ್ತಿದ್ದೆ, ಚಲನಚಿತ್ರವನ್ನು ನೋಡ್ತಿದ್ದೆ. ಹೀಗಾಗಿ ಅದೆಲ್ಲ ನೋಡಿದಾಗ ನಮಗೂ ಕೂಡ ನಮ್ಮಲ್ಲಿಯೂ ಕೂಡ ಯಾವುದಾದ್ರೂ ಒಂದು ಕಲೆ ಇರಬೇಕು, ಸಂಸ್ಕೃತಿ ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ವಿಚಾರಗಳು ಬಂದಾಗ ಸಹಜವಾಗಿ ಆ ಸಂಸ್ಕೃತಿಯ ಮೇಲೆ ಆಸಕ್ತಿ ಮೂಡ್ತದೆ. ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೆ. ಅದರಲ್ಲಿ ಏನು ಯಾವುದೇ ವಿಶೇಷ ಇಲ್ಲ ಅಂತ ನನಗನ್ನಿಸ್ತದೆ. ನಮ್ಮ ಸಂಸ್ಕೃತಿಯ ಬಗ್ಗೆ ನಿಮಗಿರುವ ಭಕ್ತಿ ನಮಗೆ ತಿಳಿದಿದೆ ಸರ್. ನೀವು ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ. ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಸಾಮಾಜಿಕ ಚಟುವಟಿಕೆ ಅಂತೇಳಿ ಹೇಳಿದರೆ
ಈ ಒಂದು ಕನ್ನಡದಲ್ಲಿ ಒಂದು ಹಳೆಯ ಗೀತೆ ಇದೆ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು ಅಂತೇಳಿ ಹೇಳಿ. ನಾವು ಹುಟ್ಟಿದ ಊರಿಗೆ ಏನು ಅಗತ್ಯತೆ ಇದೆ, ನಮ್ಮ ಶಕ್ತಿಗೆ ಅನುಗುಣವಾಗಿ ಆ ಊರಿಗೆ ನಮ್ಮಿಂದ ಏನು ಒಳ್ಳೆಯದಾಗಲಿಕ್ಕೆ ಆಗ್ತದೆ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡೋ. ಇದು ನಾನು ಅಂತೇಳಿ ಹೇಳಿಯಲ್ಲ, ಪ್ರತಿಯೊಬ್ಬರು ಮಾಡಬೇಕಾದಂಥ ಒಂದು ಕರ್ತವ್ಯ, ಆದ್ಯ ಕರ್ತವ್ಯ. ನಾವೆಲ್ಲರೂ ಏನು ಮಾಡ್ತೇವೆ ಅಂತೇಳಿ ಹೇಳಿದರೆ, ಏನೋ ತಪ್ಪುಗಳು ನಮಗೆ ಕಂಡಾಗ ನಾವು ಅದನ್ನು ದೂಷಣೆ ಮಾಡ್ತೇವೆ, ನಾವು ಆ ತಪ್ಪನ್ನು ಮಾಡ್ತೇವೆ. ಇಲ್ಲಿ ಅಟ್ಲೀಸ್ಟ್ ನಾವು ಇನ್ನೊಬ್ಬರ ತಪ್ಪನ್ನು ನೋಡಿದಾಗ ನಾವು ಮಾಡಬಾರ್ದು ಅನ್ನುವಂಥ ಪಾಠವನ್ನಾದರೂ ನಾವು ಕಲಿಬೇಕು. ನಮ್ಮಲ್ಲಿ ಅದಿಲ್ಲ, ಆ ಚಿಂತನೆಗಳಿಲ್ಲ. ಇವತ್ತು ನಾವು ಇನ್ನೊಬ್ಬರ ತಪ್ಪನ್ನು ದೂಷಣೆ ಮಾಡ್ತಾ ಮಾಡ್ತಾ ಅದರ 10ರಷ್ಟು ಹೆಚ್ಚು ನಾವು ತಪ್ಪನ್ನು ಮಾಡ್ತೇವೆ. ಹಾಗಾಗಿ ಕುಂದಾಪುರಕ್ಕೆ ಅವಶ್ಯಕತೆಗಳು, ನಾವು ಹೋರಾಟ ಅಂತೇಳಿ ಹೇಳಿದ ದೊಡ್ಡದೇನೋ ಒಂದು ತಂಡ ಕಟ್ಕೊಂಡು ಅದಕ್ಕೊಂದಷ್ಟು ಹೈಪ್ ಕೊಟ್ಕೊಂಡು ಏನೂ ಎಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಬರೋ ಆ ರೀತಿ ಅಲ್ಲ. ಕುಂದಾಪುರಕ್ಕೆ ಅಗತ್ಯತೆ ಇರುವಂತಹ ಯಾವುದಾದ್ರೂ ವಿಚಾರಗಳು ಬಂದಾಗ ಅದರ ಬಗ್ಗೆ ಹೋರಾಟ ಮಾಡಿದೆ. ಅದನ್ನು ದೊಡ್ಡ ಹೋರಾಟ ಅಂತೇಳಿ ಹೇಳಿ ಅಲ್ಲ. ಉದಾಹರಣೆಗೆ ನೀವು ಫ್ಲೈಓವರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, 10 ವರ್ಷಗಳ ಕಾಲ ಕುಂದಾಪುರದಲ್ಲಿ ಫ್ಲೈಓವರ್ ಕಾಮಗಾರಿ ನಡೆದಿತ್ತು. ಅವ್ಯವಸ್ಥೆ ಆಗರ ಆಗಿತ್ತು. ಆವಾಗ ಎಷ್ಟೋ ಜನ ಅದರಿಂದ ಸತ್ರು, ಅವರ ಕುಟುಂಬಕ್ಕೆ ದಿಕ್ಕು ದೆಸೆ ಇಲ್ಲ. ಸೊ ಕುಂದಾಪುರದಲ್ಲಿ ನಾವು ತಿರುಗಿ ಬೆಳೆದಂಥ ಊರು ನೋಡುವಾಗ ಬಹಳ ಬೇಸರಾಗಿ ಅದರ ಬಗ್ಗೆ ಒಂದು ಆದಷ್ಟು ಬೇಗ ಅದನ್ನು ಪೂರೈಸಬೇಕು ಅಂತೇಳಿ ಹೇಳುವಂಥ ಹೋರಾಟವನ್ನು ಕೈಗೆತ್ತಿಕೊಳ್ತು. ಇನ್ನು ಕಲಾವಿದರುಗಳಿಗೆ ತೊಂದರೆ ಆದಾಗ ಆ ಹೋರಾಟದಲ್ಲಿ ನಾವು ಉದಾಹರಣೆಗೆ ಕುಂದಾಪುರದಲ್ಲಿ ಯಕ್ಷಗಾನ ಮಾಡಬಾರ್ದು, ಯಕ್ಷಗಾನ ಮಾಡಿದರೆ ಮಕ್ಕಳ ಎಜುಕೇಷನಿಗೆ ತೊಂದರೆ ಆಗ್ತದೆ ಅಂತೇಳಿ ಹೇಳಿ ಯಾರೊಬ್ಬರು ತಳ್ಳಿ ಅರ್ಜಿ ಹಾಕಿ ಅಲ್ಲಿ ಒಂದಷ್ಟು ತೊಂದರೆ ಆಯಿತು. ಆ ಹೋರಾಟದಲ್ಲಿ ನಾವು ಧುಮುಕಿತು. ಅದು ಆಗಬಾರ್ದು. ಯಾಕಂದರೆ ಕಲೆ ಕೂಡ ಒಬ್ಬ ವಿದ್ಯಾರ್ಥಿಗೆ ಒಂದು ಚೈತನ್ಯವನ್ನು ಕೊಡುವಂಥದ್ದು. ಕಲೆ ಯಾವುದ್ಯಾವುದೋ ಕೈಗೆ ಗೀಜೆ ಹಾಕಿ ಮಾಡುವಂಥದ್ದಲ್ಲ. ಒಂದು ಕಲೆ ಅಂತೇಳಿ ಹೇಳಿದರೆ ಅದನ್ನು ಅವನಿಗೆ ಆಹ್ವಾನಿಸಿಕೊಂಡ್ರೆ ಅವನಿಗೆ ಒಂದು ಚೈತನ್ಯವನ್ನು ಕೊಡ್ತದೆ. ಪುಸ್ತಕದ ಶಿಕ್ಷಣ ಮಾತ್ರ ದೊಡ್ಡ ಸಾಧನೆ ಅಲ್ಲ, ದೊಡ್ಡ ಸಂಪತ್ತಲ್ಲ. ಸಾಂಸ್ಕೃತಿಕ ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಶಿಕ್ಷಣ ಇದೆ. ಹಾಗಾಗಿ ಯಾರಿಗೂ ತೊಂದರೆ ಆಗೋದಿಲ್ಲ. ಎಷ್ಟೋ ವರ್ಷ, ಸಾವಿರಾರು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಯಕ್ಷಗಾನಕ್ಕೆ ಯಾವುದೋ ಒಬ್ಬ ತಳ್ಳಿ ಅರ್ಜಿ ಹಾಕಿದ ಅಂತೇಳಿ ಹೇಳಿ ಯಕ್ಷಗಾನ ಮಾಡಬಾರ್ದು ಅಂತೇಳಿ ಹೇಳಿ ಹೊರಟರಲ್ಲ, ಆ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಹೀಗೆ ಒಬ್ಬ ಊರಿನ ಮೇಲೆ, ತಾನು ಹುಟ್ಟಿದ ಊರಿನ ಮೇಲೆ ಪ್ರೀತಿ ಗೌರವ ಇರುವಂಥ ವ್ಯಕ್ತಿ ಮಾಡಬಹುದಾದಂಥ ಕನಿಷ್ಠ ಚಟುವಟಿಕೆ ಇದೆ, ಅಷ್ಟೇ ಬಿಟ್ಟರೆ ದೊಡ್ಡ ಅದರಲ್ಲಿ ಏನಿಲ್ಲ. ಹಾಗಾಗಿ ಸಂದರ್ಭ ಬಂದಾಗ, ಅನಿವಾರ್ಯ ಇದ್ದಾಗ ಇಂತಹ ಸಣ್ಣ ಪುಟ್ಟ ಹೋರಾಟಗಳಿಗೆ ನಾನು ಮಾತ್ರ ಅಲ್ಲ, ನಮ್ಮ ಎಲ್ಲ ಬಳಗ ಅದರೊಟ್ಟಿಗೆ ಹೋರಾಟಕ್ಕೆ ಇಳಿದಿದೆ. ಬದುಕು ಹಸನಾಗಿಸುವ ರಂಗಭಾಷಿಣಿ ಎನ್ನುವುದು ನಿಮ್ಮ ಧ್ಯೇಯ. ಅದರ ರೀತಿಯಲ್ಲಿ ನೀವು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಸರ್? ನೋಡಿ, ಬದುಕ ಹಸನಾಗಿಸುವ ರಂಗಭಾಷಿಣಿ ಅಂತೇಳಿ ಹೇಳಿದರೆ ಅದರ ತಾತ್ಪರ್ಯ ಏನು ಅಂತೇಳಿ ಹೇಳಿದರೆ, ರಂಗಭಾಷೆಯ ಮೂಲಕ ಬದುಕನ್ನು ಬದಲು ಮಾಡಲಿಕ್ಕೆ ಆಗ್ತದೆ. ಕಲೆಯ ಮೂಲಕ ಬದುಕನ್ನು. ರಂಗಭಾಷೆ ಅಂತೇಳಿ ಹೇಳಿದರೆ ಅದೇ ಒಂದು ರಂಗಸ್ಥಳ ಇರ್ಬೋದು, ಒಂದು ವೇದಿಕೆ ಇರ್ಬೋದು, ಯಾವುದು ನೀವು ಅದು ಹೇಗೋ ಅದನ್ನು ಅರ್ಥೈಸ್ಕೊಳ್ಬೋದು. ಯಾವುದೇ ಚಟುವಟಿಕೆಯಲ್ಲಿ ಇಲ್ಲದಂಥ ವ್ಯಕ್ತಿ ಅವನ ಬದುಕು ಮತ್ತು ಈ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಯ ಬದುಕನ್ನು ನೀವು ತುಲನೆ ಮಾಡಿದಾಗ, ಹೋಲಿಕೆ ಮಾಡಿದಾಗ ಯಾರು ಶ್ರೇಷ್ಠ ಅನ್ನಿಸ್ತಾರೆ? ಎರಡನೇ ವ್ಯಕ್ತಿ ಶ್ರೇಷ್ಠ ಅಂತ ಅನ್ನಿಸ್ತಾರೆ. ಅಂದರೆ ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು ಅಲ್ವಾ? ಹಾಗೆ ನಾವು ಎಣಿಸ್ಕೊಂಡದ್ದೇ ಜೀವನ, ನಾವೇ ಸರಿ, ಉಳಿದವರೆಲ್ಲ ತಪ್ಪು ಅಂತೇಳಿ ಹೇಳುವಂಥ ಏನು ನಮ್ಮಲ್ಲಿ ಒಂದು ಭಾವನೆಗಳಿದೆ, ಒಂದು ಭ್ರಮೆ ಇರ್ತದಲ್ಲ, ಆ ಭ್ರಮೆ ಅದು ಸರಿಯಲ್ಲ. ನೀವು ಯಾವುದೇ ರಂಗದಲ್ಲಿಯೂ ಕೂಡ ತೊಡಗಿಸಿಕೊಂಡರೂ ಕೂಡ ನಿಮ್ಮ ಬದುಕನ್ನು ಬದಲು ಮಾಡಲಿಕ್ಕೆ ಅದು ಸಹಕಾರಿಯಾಗ್ತದೆ. ಹಾಗಾಗಿ ಕಲಾಕ್ಷೇತ್ರದ ಅಡಿಬರಹ ಬದುಕು ಹಸನಾಗಿಸುವ ರಂಗಭಾಷಿಣಿ ಅಂತೇಳಿ ಹೇಳಿ, ಬದುಕನ್ನೇ ರಂಗಭಾಷೆ ಬದಲು ಮಾಡಿಕೊಡ್ತದೆ. ಹಾಗಾಗಿ ಒಂದು ಸುಂದರವಾದಂಥ ಅಡಿಬರಹವನ್ನು ಅದಕ್ಕೆ ಇಟ್ಕೊಂಡು ಅದರ ಮೂಲಕ ಕಾರ್ಯಕ್ರಮವನ್ನು ಮಾಡ್ತಾರೆ. ಪ್ರತಿಭೆಯ ಮೂಲಕವೂ ಕೂಡ ಸಾಧನೆ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಆಯಿತು. ಖಂಡಿತ. ಪ್ರತಿಭೆ ಸಾಧನೆ ಒಂದು ನೋಡಿ ಎರಡು ರೀತಿ ಇದೆ. ಒಂದು ಸಾಧನೆ ಮಾಡಲಿಕ್ಕಾಗಿಯೇ ಪ್ರತಿಭೆ ಇರುವಂಥದ್ದು ಒಂದು, ಇನ್ನೊಂದು ಆ ಪ್ರತಿಭೆಯ ಮೂಲಕ ಸಾಧನೆ ಮಾಡುವಂಥದ್ದು. ಇದರಲ್ಲಿ ಅರ್ಥದಲ್ಲಿ ವ್ಯತ್ಯಾಸ ಇದೆ, ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರೋ ಹಾಗೆ.
ಎಷ್ಟೋ ಜನ ಇವತ್ತು ಕಾರ್ಯಕ್ರಮಗಳನ್ನು ಅಂದರೆ ಉದಾಹರಣೆಗೆ ಟಿ ವಿಯಲ್ಲಿ ಸಂಗೀತದ ಸಾರಿಗಮಪ ಆ ರೀತಿಯ ಕಾರ್ಯಕ್ರಮಗಳೆಲ್ಲ ಬರ್ತದೆ. ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳಿಗೆ ಸಂಗೀತವನ್ನು ಯಾಕೆ ಕಲಿಸ್ತಾರೆ ಅಂತೇಳಿ ಹೇಳಿದರೆ, ಟಿ ವಿಯಲ್ಲಿ ನನ್ನ ಮಗು ಒಂದು ದಿವಸ ಬರಬೇಕು ಅಂತೇಳಿ. ಅದು ಒಳ್ಳೆಯ ಉದ್ದೇಶ ಅಲ್ಲ. ನನ್ನ ಮಗು ಸಂಗೀತವನ್ನು ಕಲಿಯೋದ್ರ ಮೂಲಕ ಅವರ ಬದುಕು ಬದಲಾಗಬೇಕು ಅಂತೇಳಿ ಹೇಳುವಂಥ ಯೋಚನೆಯಿಂದ ಯಾರು ಕಲಿಸ್ತಾರೆ ಆ ಮಗು ಸಕ್ಸಸ್ ಆಗ್ತದೆ, ಆ ಪೇರೆಂಟ್ಸ್ ಸಕ್ಸಸ್ ಆಗ್ತಾರೆ. ಹಾಗಾಗಿ ಪ್ರತಿಭೆ ಇರುವುದು ಸಾಧನೆ ಮಾಡಲಿಕ್ಕಲ್ಲ, ಪ್ರತಿಭೆ ಇದೆ ಅಂತೇಳಿ ಹೇಳಿ ಗೊತ್ತಾದ ತಕ್ಷಣ ಅದು ಆ ಗುರಿಯನ್ನು ಹುಡುಕ್ತಾ ಹೋಗಬೇಕು. ಹಾಗೆ ಪರಂಪರೆ ಸಂಪ್ರದಾಯ ಎನ್ನುವಂಥದ್ದು ನಮ್ಮ ಬದುಕಿಗೆ ಸಂಸ್ಕಾರವನ್ನು ನೀಡುತ್ತದೆ ಎನ್ನುವುದು ನಿಮ್ಮ ನಂಬಿಕೆ. ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಖಂಡಿತ, ನಾನು ಇದುವರೆಗೆ ಹೇಳಿದ್ದೆ ಅದನ್ನು. ನಿಮಗೆ ನೋಡಿ, ಒಂದು ಮಾತಿದೆ, ಬಡತನ ಮನುಷ್ಯನಿಗಿರಬೇಕು, ಮನಸ್ಸಿಗಲ್ಲ. ಶ್ರೀಮಂತಿಗೆ ಮನಸ್ಸಿಗಿರಬೇಕು, ಮನುಷ್ಯನಿಗಲ್ಲ ಅಂತ. ನಿಜ ಸರ್. ಇದು ಬಹಳ ಹಿರಿಯವರು ಹೇಳಿದಂಥ ಒಂದು ಮಾತು. ಹಾಗೆಯೇ ಯಾರು ಸಂಸ್ಕೃತಿ ಸಂಸ್ಕಾರದ ವಿಚಾರದಲ್ಲಿ ಸಕ್ರಿಯರಾಗಿರ್ತಾರೆ ಅವರಿಗೆ ಈ ಜಗತ್ತಿನ ಪರಿಚಯ ಆಗ್ತದೆ. ಯಾವುದರಲ್ಲೂ ಇಲ್ಲದೆ ನನ್ನದೇ ಒಂದು ಪ್ರಪಂಚ, ನನ್ನ ಕುಟುಂಬ ಒಂದು ಪ್ರಪಂಚ ಅಂತೇಳಿ ಹೇಳಿ ತಿಳ್ಕೊಂಡಿರ್ತಾನಲ್ಲ, ಅವನದ್ದು ಕೂಪ ಮಂಡೂಕ ಅಂತೇಳಿ ಹೇಳ್ತಾರೆ. ಬಾವಿ ಒಳಗಿನ ಕಪ್ಪೆ ಆಗಿರ್ತಾರೆ. ಅವರಿಗೆ ಬೇರೆ ಏನೂ ಪ್ರಪಂಚದ ಜ್ಞಾನ ಇರುವುದಿಲ್ಲ. ಹಾಗಾಗಿ ನಮ್ಮ ಈ ಹಿರಿಯವರು ಹಾಕಿಕೊಟ್ಟಂಥ ನೋಡಿ, ಹಿಂದೆಲ್ಲ ಶಾಲೆಗೆ ಹೋಗುವಾಗ ನಾವೆಲ್ಲ ಚಿಕ್ಕವರಿರು, ಇವತ್ತಿನ ಶಿಕ್ಷಣದ ಶೈಲಿ ಬದಲಾಗಿದೆ. ನಮಗೆ ಆಟ ಪಾಠ ಅಂತೇಳಿ ಹೇಳಿ ಇತ್ತು. ಎಲ್ಲಿಯೂ ಕೂಡ ಪಾಠ ಮತ್ತು ಆಟ ಅಂತ ಇರಲಿಲ್ಲ, ಆಟ ಪಾಠ ಅಂತೇಳಿ ಹೇಳಿ ಇದ್ದದ್ದು. ಇವತ್ತು ಬರೇ ಪಾಠ ಆಗಿದೆ, ಆಟ ಹೋಗಿಯೇ ಬಿಟ್ಟಿದೆ. ಅದು ಹಿಂದೂ ಇಲ್ಲ ಮುಂದೂ ಇಲ್ಲ, ಪಾಠ. ಆ ಮಕ್ಕಳು ಏನಾಗ್ಬೋದು ಸಮಾಜದಲ್ಲಿ ಮುಂದೆ? ಬಹಳ ಆತಂಕ ಇದೆ. ಮಕ್ಕಳಿಗೆ ಇವತ್ತು ಸಂಸ್ಕೃತಿಯ ಪರಿಚಯ ಇಲ್ಲ, ಪರಂಪರೆಯ ಪರಿಚಯ ಇಲ್ಲ, ಕುಟುಂಬದ ಪರಿಚಯ ಇಲ್ಲ. ಬಹಳ ಯಾಂತ್ರಿಕವಾಗಿ ಬದುಕುವಂಥದ್ದು. 7ನೇ ಕ್ಲಾಸ್ನಿಂದಲೇ ಪ್ರಾರಂಭ ಆಗ್ತದೆ. ಮಗು ನೀನು ಈ ವರ್ಷ 7ನೇ ಕ್ಲಾಸು, ಬೋರ್ಡ್ ಎಕ್ಸಾಮ್ ಇದೆ, ಆಯಿತು 7ನೇ ಕ್ಲಾಸ್ ಪಾಸ್ ಆದಾಗ ಇನ್ನು 2 ವರ್ಷದಲ್ಲಿ ನಿಮಗೆ SSLC ಎಕ್ಸಾಮ್ ಬರ್ತದೆ. ಈ ರೀತಿ ಮಗುವಿಗೆ ತುಂಬಿ 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 ಆ ಮಗು ಅಪ್ಪ ಅಮ್ಮನನ್ನು ಕೂಡ ದೂರ ಮಾಡುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗ್ತಾ ಇದೆ. ಅಂಥ ಮಗು ಸಮಾಜದಲ್ಲಿ ಏನಾಗ್ಬೋದು? ನೀವು ಇವತ್ತು ನಮ್ಮಲ್ಲಿ ಸಾವಿರಾರು ಮಂದಿ ಯಕ್ಷಗಾನ ಕಲಾವಿದರಿದ್ದಾರೆ. ಅವರ ಜೀವನವನ್ನು ಒಮ್ಮೆ ನೀವು ಆಳಕ್ಕೆ ಹೋಗಿ ನೋಡಬೇಕು. ಅಕಸ್ಮಾತ್ ಅಂತಹ ಕಲಾವಿದರು ಇವತ್ತು ಇಲ್ಲದೆ ಇದ್ದದಿದ್ದರೆ ನಮ್ಗೆ ರಂಜನೆ ಏನಿತ್ತು ಇವತ್ತು ಸಮಾಜದಲ್ಲಿ? ನಾನು ಯಕ್ಷಗಾನ ಒಂದು ದೊಡ್ಡ ಉದಾಹರಣೆಯಾಗಿ ನಮಗೆ ಗೋಚರ ಆಗುವ ಆ ರೀತಿ ಬಹಳಷ್ಟಿದೆ. ಚಲನಚಿತ್ರ ಇರ್ಬೋದು, ನಾಟಕ ರಂಗ ಇರ್ಬೋದು. ನೀವು ಒಂದು ಹೀಗೆ ಊಹನೆ ಮಾಡಿಕೊಳ್ಳಿ, ಮನುಷ್ಯನಿಗೆ ರಂಜನೆ ಅನ್ನೋದು ಇಲ್ಲದೆ ಇದ್ದದಿದ್ದರೆ ಮನುಷ್ಯನ ಆಯುಷ್ಯ, ಸರಾಸರಿ ಆಯುಷ್ಯ ಅನ್ನೋದು 100 ವರ್ಷದ ಒಮ್ಮೆಲೆ 50 ವರ್ಷಕ್ಕೆ ಬಂದು ಮುಟ್ತದೆ. ಅವನು 50 ವರ್ಷ ಬದುಕುವುದು ಅಂತೇಳಿ ಅವನ ಹಣೆಯಲ್ಲಿ ಬರ್ತಿದ್ದ, ಅವನು 25 ವರ್ಷಕ್ಕೆ ಸಾಯ್ತಾನೆ. ಮನಸ್ಸಿನ ಸ್ಥಿಮಿತ ಕಳೆದ. ಇವತ್ತು ನಾವು ಬದುಕಲಿಕ್ಕೆ ಕೇವಲ ನಾವು ಊಟ ಮಾಡೋದು, ಆಹಾರ, ಎಕ್ಸಸೈಸ್ ಮಾಡೋದು ಮಾತ್ರ ಅಲ್ಲ, ನಮಗೆ ಪರಿಸರ ಕೂಡ ನಮಗೆ ಬದುಕಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಇವತ್ತು ನೀವು ಒಂದು 2.5 ಗಂಟೆ ನಾಟಕವನ್ನು ನೋಡಿದರೆ ನಿಮಗೆ ಇವತ್ತು ಬರಬಹುದಾದಂಥ ಕಾಯಿಲೆ ಒಂದು 6 ತಿಂಗಳು ಮುಂದಕ್ಕೆ ಹೋಗ್ತದೆ. 1 ವರ್ಷದಲ್ಲಿ ನೀವು ಸಾಯ್ತೀರಿ ಅಂತೇಳಿ ಹೇಳಿದರೆ ಕನಿಷ್ಠ ಇನ್ನೊಂದು ವರ್ಷ 2 ವರ್ಷದಲ್ಲಿ ಸಾಯ್ತೀರಿ. ನಾನು ಉದಾಹರಣೆಗೆ ಹೇಳಿದೆ. ಅಂದರೆ ಇದು ಯಾವುದೂ ಇಲ್ಲದೇ ಇದ್ದರೆ ಮನುಷ್ಯನ ಸರಾಸರಿ ಆಯುಷ್ಯವೇ ಕ್ಷೀಣಿಸ್ತದೆ, ಕಡಿಮೆ ಆಗ್ತದೆ, 50% ಕಡಿಮೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೇ ಸ್ವತಃ ಕಲಾವಿದನಾಗಿರಬೇಕು, ಇಲ್ಲ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಹಾಗಾಗಿ ಪರಂಪರೆ, ನೀವು ಹೇಳಿದ್ರಲ್ಲ, ಕಲೆ ಮತ್ತು ಪರಂಪರೆ ಇದು ಬಹಳ ಮುಖ್ಯ. ಇವತ್ತಂತೂ ಯಾಂತ್ರೀಕೃತ ಬದುಕಿನಲ್ಲಿ ಇವತ್ತೊಂದು ಅಷ್ಟು ಮುಖ್ಯ ಆಗಿಬಿಟ್ಟಿದೆ. ನೀವು ಬರೇ ಪುಸ್ತಕವನ್ನು ಕೊಟ್ಟು ಮಗುವಿಗೆ ಓದು ಅಂತೇಳಿ ಹೇಳೋದಕ್ಕಿಂತ ಇದನ್ನು ಸ್ವಲ್ಪ ನೋಡು, ಸ್ವಲ್ಪ ಅದನ್ನು ಓದು ಅಂತೇಳಿ ಹೇಳಿದಾಗ ಆ ಮಗುವಿಗೆ ಒಂದು ಭವ್ಯವಾದಂಥ ಭವಿಷ್ಯ ಇರ್ತದೆ. ಈ ಕಲಾಕ್ಷೇತ್ರದಲ್ಲಿ ನಡೆಸಿಕೊಂಡು ಬರುತ್ತಿರುವ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಅಂತ ಹೇಳುತ್ತಾ, ಹಾಗೂ ನಿಮ್ಮ ತಂಡದವರಿಗೆ ಹಾಗೂ ಬಳಗದವರಿಗೆ ಧನ್ಯವಾದವನ್ನು ಹೇಳುತ್ತಾ, ಸುದ್ದಿ ಮನೆ ಕುಂದಾಪುರಕ್ಕೆ ನೀವು ನಿಮ್ಮ ಪರಿಚಯವನ್ನು ತಿಳಿಸಿಕೊಟ್ಟಿದ್ದಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.